ಇದು ಇರ್ಬೋದು ಅವರಲ್ಲಿ. ಹಿಂದೆಲ್ಲ ನಾಳೆ ನಾವು ನಿಮ್ಮ ಋಣ ಇಟ್ಕೊಳ್ಳೋದಿಲ್ಲಪ್ಪ, ನಿಮ್ಮ ಮಗನಾದರೂ ಮಾಡ್ತೀವಿ ಅನ್ನೋಂಥದ್ದು ಇರ್ಬೋದು. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಏನೂ ಇರ್ಬೋದು, ಅದೊಂದು ನೋವು ಅವ್ರ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಉಳಿದು ಬಿಡ್ತು ಅನ್ನೋದು ಬೇರೆ ಮಾತು. ಅದು ಅಷ್ಟೇ ಸತ್ಯ. ರಾಷ್ಟ್ರ ಮಟ್ಟದಲ್ಲೇ ರಾಹುಲ್ ಗಾಂಧಿ ಅವ್ರಿಗೆ ಒಬ್ಬ ಒಳ್ಳೆಯ ಸಲಹೆಗಾರರು, ಮಾರ್ಗದರ್ಶಕರು ಯಾರಂದರೆ ಅವರು ಖರ್ಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಹುಲ್ ಗಾಂಧಿ ಅವರು ಭಾಳಷ್ಟು ಬುದ್ಧಿವಂತರು ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅನುಭವ ಪಡಿತಾ ಇದ್ದಾರೆ. ಯಾರ್ಯಾರಿಂದ ಏನು ಪಾಠ ಕಲಿಬೇಕಾಗಿತ್ತು, ಯಾರು ಎಂತೆಂಥವ್ರು ಇದ್ದರು ಕಾಂಗ್ರೆಸ್ನಲ್ಲೇ, ಅಲ್ಲೆಲ್ಲ ಚಾಟುಕಾರಿಕ ಅಂದರೆ ಚಾಡ ಹೇಳೋದು, ಮಾಡೋದು, ಒಬ್ಬ ನೆತ್ತಿ ಕಟ್ಟು ಇಂಥ ಜನ ನಾಯಕರಾಗಿಬಿಟ್ಟಿದ್ರು. ಯಾಕೆಂದ್ರೆ ಇಂದಿರಾ ಗಾಂಧಿಯವ್ರ ಕಾಲದಿಂದಲೂ ಇದು ಪ್ಯಾರಾಸೈಟ್, ಇನ್ನೊಬ್ಬರ ಬದುಕುವಂಥ ರಾಜಕಾರಣವನ್ನು ಬೆಳೆಸಿಬಿಟ್ಟಿದ್ರು ಅವರು. ಇನ್ನೊಬ್ಬ ನಾಯಕರನ್ನು ಬೆಳೆಸಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಎಷ್ಟು ಎತ್ತರಕ್ಕೆ ಹೋಗೋಗಿತ್ತು ಅದು ಹೋಗಲಿಲ್ಲ. ಆಂತರಿಕ ರಾಜಕಾರಣ ಇದು ಪ್ರಜಾಪ್ರಭುತ್ವ ಅಲ್ಲಿಲ್ಲ. ಇವತ್ತು ಯಾವುದೇ ಪಕ್ಷವೂ ಇಲ್ಲ. ಆ ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಖರ್ಗೆ ಅವರಿಗೆ ಭಾಳ ವಿಶ್ವಾಸಕರವರಿಗೆ ನೀವು ಬೇಡಪ್ಪ ಅನ್ನೋಂಥ ಮಾತು ಬಂದಾಗ ಸಹಜವಾಗಿ ಅವ್ರಿಗೂ ನಿಜವಾಗಿ ಮುಖ್ಯಮಂತ್ರಿ ಆಗೋದರೆ ಏನದ ಅನ್ನೋದು ಬಂದಿರ್ಬೋದು. ಮನುಷ್ಯನಿಗೆ ವಯಸ್ಸಾದಂಗೆ ಇದರ ಬಗ್ಗೆ ನಿರ್ಲಿಪ್ತತೆ ಯಾವುದಿದ್ದು ಏನಪ್ಪ ಅನ್ನುವಂಥ ಭಾವ ಇರ್ಬೋದು. ಅದೇನೋ ಆಗಲಿ ಈ ಎಲ್ಲ ದೃಷ್ಟಿಗಳಿಂದ ಇವತ್ತು ಸಿದ್ದರಾಮಯ್ಯ ಸೀಟ 2028ವರೆಗೆ ಫಿಕ್ಸ್ ಅನ್ನುವಂಥದ್ದು ಆಗ್ಯದ. ಅದಕ್ಕಾಗಿ ಈಗ ಒಂದಿಷ್ಟು ಮಾಡೋ ಕೆಲಸ ಏನಪ್ಪ ಅಂದ್ರೆ CM ಬದಲಾವಣೆ ಮಾಡೋಕ್ಕಿಂತಲೂ ವಿಸ್ತರಣೆ ಮಾಡುವಂಥದ್ದು. ಇಲ್ಲಿವರೆಗೆ ಕೆಲವೊಂದಿಷ್ಟು ಕೆಲಸ ಮಾಡದಂತಹ ಮಂತ್ರಿಗಳನ್ನು ಹೊರಗೆ ಹಾಕ್ಕೊಳ್ಳೋದು, ಅದೇ ಕಾಲಕ್ಕೆ ಒಳ್ಳೆಯ ಹೊಸ ಹುಡುಗರನ್ನು ತಂದು ಹೊಸದಾಗಿ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು, ಒಳ್ಳೆಯ ಆಡಳಿತ ಕೊಡುವಂಥದ್ದು ಮುಂದಿನ 2 ವರ್ಷಗಳಲ್ಲೇ. ಯಾಕಂದ್ರೆ ಗೆದ್ದು ಬರಬೇಕಾಗಿದೆ, ಹೆಸರು ಕೆಡಿಸ್ಕೊಂಡಂಥ ಕೆಲಸ ಮಾಡೋದು, ಮಂತ್ರಿಗಳನ್ನು ತೆಗೆದು ಹಾಕುವಂಥ ಕೆಲಸ, ಸಂಪುಟ ವಿಸ್ತರಣೆ ಆಗುವ ಕೆಲಸ ನಡೆದು ಅಂತ ಸುದ್ದಿಗಳು ಇದ್ದಾವೆ. ಅಂದರೆ ಇದರರ್ಥ DK ಶಿವಕುಮಾರ್ ಅವರಿಗೆ ತುರ್ತು ಮುಖ್ಯಮಂತ್ರಿ ಪದವಿ ಇಲ್ಲ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಗಮನಿಸಬೇಕಾಗಿದೆ. ಇಲ್ಲ ಖರ್ಗೆ ಅವರು ಅತ್ಯಂತ ಆಪ್ತರು ನಮ್ಮ ಗಾಂಧಿ ಕುಟುಂಬಕ್ಕೆ, ಅಥವಾ ನಮ್ಮ ಇಂದಿರಾ ಗಾಂಧಿ ಕುಟುಂಬಕ್ಕಾಗಿರ್ಬೋದು, ಅಥವಾ ನಮ್ಮ ಸೋನಿಯಾ ಗಾಂಧಿಯವ್ರ ಕುಟುಂಬಕ್ಕಾಗಿರ್ಬೋದು.